ಎನ್.ಎ. ಹ್ಯಾರಿಸ್ ಅವರೇ, ಬ್ಯಾಂಗ್ಳೂರು ಸೆಂಟ್ರಲ್ ಲೋಕಸಭಾ ಅಭ್ಯರ್ಥಿಯಾದಂಥ ಮನ್ಸೂರ್ ಅಲಿ ಖಾನ್ ಅವರೇ, ಬ್ಯಾಂಗ್ಳೂರು ಈಸ್ಟ್ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂಥ ನಂದಕುಮಾರ್ ಅವರೇ, ಆಗ ಸುಲ್ತಾನ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರ ಎಲ್ಲ ನಾಯಕರೇ, ವೈ ಸಯೀದ್ ಅಹಮದ್ ಅವರೇ, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರೆ, ಇವತ್ತು ಎನ್.ಎ. ಹ್ಯಾರಿಸ್ ಅವರು ಒಂದು ಸಭೆ ಕರೆದಿರೋದು ಬೇರೆ ಬ್ಲಾಕ್ ಪ್ರೆಸಿಡೆಂಟ್ ಮತ್ತು ವಾರ್ಡ್ ಪ್ರೆಸಿಡೆಂಟ್, ವಾರ್ಡ್ ರೆಪ್ರೆಸೆಂಟೇಟಿವ್, ಬೂತ್ ರೆಪ್ರೆಸೆಂಟೇಟಿವ್, ಇಷ್ಟು ಜನ ಸೇರಿದ್ದೀರಾ. ಬಹಿರಂಗ ಸಭೆ ಕರೆದ್ರೆ ಎಷ್ಟು ಜನ ಸೇರ್ಬೋದು? ಎನ್.ಎ. ಹ್ಯಾರಿಸ್ ಅವರು 4 ಸರಿ ಗೆದ್ದಿದ್ದಾರೆ. 4 ಸರಿ ಸತತವಾಗಿ ಗೆಲ್ಲಬೇಕಾಗಿದ್ರೆ ಸಾಧಾರಣ ಇದಿಲ್ಲ, ಬಹಳ ಕಷ್ಟ. ಈ ಶಾಂತಿನಗರ ಬಹಳ ಶಾಂತಿ ಇದೆ ಇಲ್ಲಿ, ಅದು ಕಾರಣ ಎನ್.ಎ. ಹ್ಯಾರಿಸ್. ಈ ಶಾಂತಿನಗರದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಎಲ್ಲ ಜಾತಿಯವರಿದ್ದಾರೆ, ಎಲ್ಲ ಭಾಷೆ ಮಾತಾಡೋರಿದ್ದಾರೆ. ಕನ್ನಡ, ತೆಲುಗು, ತಮಿಳ್, ಉರ್ದು, ಮಲಯಾಳಂ, ಗುಜರಾತಿ, ಯಾವ ಭಾಷೆ ಬೇಕು ಎಲ್ಲ ಭಾರತ ದೇಶ ಇಲ್ಲಿದೆ. ಮಿನಿ ಇಂಡಿಯಾ. ಸೊ ಇಂಥ ಇದರಲ್ಲಿ ಎನ್.ಎ. ಹ್ಯಾರಿಸ್ ಅವ್ರು ಕೆಲಸ ಮಾಡೋ ರೀತಿನೇ ಬೇರೆ. ನಾನು ಎನ್.ಎ. ಹ್ಯಾರಿಸ್ ಅವ್ರು ಬಹಳ ವರ್ಷದಿಂದ ನೋಡ್ತಾ ಇದ್ದೀನಿ. ಅವ್ರೇನೋ ಅವ್ರ ಮಗ ಮೊಹಮ್ಮದ್ ಇದ್ದಾನಲ್ಲ, ಅವನು ಯುವಕ, ಇವ್ರಿಗೇನೋ ಮುತ್ಕರಿಲ್ಲ, ಇವರು ಸೂಪರ್ ಸ್ಟಾರ್. ಇಲ್ಲಿಯಾ ಯಾವತ್ತೂ ಸೂಪರ್ ಸ್ಟಾರ್. ತಳಬದಿ ಯಾರೇ? ಎಲ್ಲೇ ನಲ್ಪಾಡ್ ತಳಬದಿ. ನಾನು ಎನ್.ಎ. ಹ್ಯಾರಿಸ್ ಅವ್ರನ್ನ ಅವ್ರ ಎಲೆಕ್ಷನ್ ಕೆಲಸ ಮಾಡೋದು ನೋಡಿದ್ದೀನಿ. ನಾನು 1996 ನಾನು ಅಭ್ಯರ್ಥಿಯಾಗಿದ್ದೆ ಬ್ಯಾಂಗ್ಳೂರು ನಾರ್ತ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ. ಆವಾಗ ಪಕ್ಷದಿಂದ ನನಗೆ 10 ಲಕ್ಷ ರೂಪಾಯಿ ಕೊಟ್ಟರು. ಅದು ಬಿಟ್ಟರೆ ದೊಡ್ಡ ಡೊನೇಷನ್ ನನಗೆ ಕೊಟ್ಟಿದ್ದು ಯಾರಂದ್ರೆ ಎನ್.ಎ. ಹ್ಯಾರಿಸ್ ಅವರು 2 ಲಕ್ಷ ರೂಪಾಯಿ. ಹಾಗೆ 2 ಲಕ್ಷ ರೂಪಾಯಿ ಇವತ್ತು 2 ಕೋಟಿಗೆ ಸಮಾನ. ಅದನ್ನು ಅವ್ರ ಹತ್ರ ಹೋಗಿ ಕೇಳಲೇ ಇಲ್ಲ ನಾನು. ಅವರ ಸ್ವತಃ ಮನೆಗೆ ಬಂದು ನಾನು ಕಾಕ್ಸ್ಟೋನ್ ಮನೆಯಲ್ಲಿದ್ದೆ ತಂದುಕೊಟ್ರು. ಕೆ.ಜೆ. ಜಾರ್ಜ್ ಅವರು ಆವತ್ತು KCP-ನಲ್ಲಿ ಇದ್ರು, 50,000 ಕೊಟ್ಟರು. ಕಾಂಗ್ರೆಸ್ ಆವತ್ತಾನೆ ಬಂದಿದ್ರು. ಮಾರ್ಗ್ರೆಟ್ ಅಲ್ವಾ 50,000. ಅದು ಬಿಟ್ಟರೆ ಯಾವ ಕಾಂಗ್ರೆಸ್ ನಾಯಕರು ನನಗೆ 1 ರೂಪಾಯಿನೂ ಕೊಡಲಿಲ್ಲ. ಎನ್.ಎ. ಹ್ಯಾರಿಸ್ ದುಡ್ಡು ಕೊಟ್ಟರು, ಅವ್ರ ಕೆಲಸನೂ ಮಾಡೋರು. ನಂತರ ಮೊನ್ನೆ ಶಿವಾಜಿನಗರ ಬೈ ಎಲೆಕ್ಷನ್ ಬಂತು. ನಮ್ಮ ರೋಷನ್ ಬೇಗ್ ಅವರು ಬಿಟ್ಟು ಬಿಜೆಪಿಗೆ ಹೋಗಿ ಏನೋ ಆಯಿತು ಅವ್ರ ಕತೆ. ಹ್ಯಾರಿಸ್ ಅವರು ನಾನು ಅವ್ರ ಮನೆಗೆ ನನ್ನ ಕರೆದು ಒಂದು ಮಾತು ಹೇಳಿದ್ರು, ಸರ್ ಈ ಸೀಟ್ ನಾವು ಯಾವಾಗ ಗೆಲ್ಲಲೇಬೇಕು. ಕಾರಣ ರೋಷನ್ ಬೇಗ್ ಅವ್ರಿಗೆ ಏನಂದ್ರೆ ಅವ್ರು ಬಿಟ್ಟರೆ ಬೇರೆ ಯಾರೋ ಗೆಲ್ಲಲ್ಲ ಅಂತ ಅವ್ರ ಒಂದು ಇದಿದೆ, ಭ್ರಮೆ ಇದೆ. ಅದರಿಂದ ನಾವು ಏನನ್ನ ಮಾಡಿ ಗೆಲ್ಲಿಸ್ಬೇಕು ಅಂತ ಇವ್ರ ಮನೆಯಲ್ಲೇ ಎಲ್ಲ ಮೀಟಿಂಗ್. ನಾವು ಇಬ್ರು ಕೆಲಸ ಮಾಡಿದ್ವಿ. ಅವರು MLA, ನಾನು ಏನಿಲ್ಲ, ಇದ್ರೂ ಅವ್ರ ಜೊತೆಗೆ ಕೆಲಸ ಮಾಡಿದೆ. ಆದರೆ ನಲ್ಪಾಡ್ ಅವತ್ತು ಮಾಡಿದ ಕೆಲಸ ಹಲಸೂರಿನಲ್ಲಿ ಬೇರೆ ಯಾವ ಮಾಡಕ್ ಸಾಧ್ಯ. ಆವತ್ತೇ ನಾನು ನಲ್ಪಾಡ್ ನೋಡಿದ್ದು. ನಾನು ಮನೆ ಹೇಳಿದೆ ನಮ್ಮ ಹ್ಯಾರಿಸ್ ಅವ್ರಿಗೆ, ನಲ್ಪಾಡ್ ಹೇಗೆ ಅಂದ್ರೆ DK ಶಿವಕುಮಾರ್ ನೋಡಿದ್ರಿಂದ ನೀವೆಲ್ಲ. ಅವ್ರು ಏನಂದ್ರೆ ಎಲ್ಲ ನೋಡಿದ್ರೆ ಏನಪ್ಪ ಭಾಳ ಅವ್ರಿಗೆ ಗೌರವ ಜಾಸ್ತಿ, ಯಾವಾಗ ನೋಡಿದ್ರೆ ಹಾಗೆ ಇರ್ತಾರೆ ಹೀಗೆ ಇರ್ತಾರೆ ಅಂತ. ಅಷ್ಟೇ ಒಳ್ಳೆ ಮನುಷ್ಯ, ಅಷ್ಟೇ ಒಳ್ಳೆಯವರು. ಅದೇ ಥರ ಅವ್ರು ನಲ್ಪಾಡು. ನಾನು ಎನ್.ಎ. ಹ್ಯಾರಿಸ್ ಅವ್ರಿಗೆ ಹೇಳಿದೆ, BDA ಚೇರ್ಮನ್ ಅವರು ಚಾರ್ಜ್ ತಗೊಂಡ್ರಲ್ಲ, ಅವ್ರು ನಾನು ಹೋಗಿದ್ದೆ ನಲ್ಪಾಡ್. ನನಗೆ ಹೇಳಿದ್ರು, ಸಾರ್ ಅಂಕಲ್ ನಾನು ಸೀಟ್ ತೊಗೊಂಡು ಬರ್ತೀನಿ, ನೀವು ಕೆಲಸ ಮಾಡಬೇಕು ಅಂತ. ಅಯ್ಯೋ ಖಂಡಿತವಾಗಿ ತೊಗೊಂಡು ಬಂದಪ್ಪ, ನಿಮ್ಮ ಕೆಲಸ ಮಾಡಿಲ್ಲ ಅಂದರೆ ಏನು ಅಂತ ಆಸೆ ಇತ್ತು ನಮಗೂ. ಎಲೆಕ್ಷನ್ ಸೀಟ್ ಡಿಕ್ಲೇರ್ ಆಗೋಕ್ಕೆ 3 ದಿವಸಕ್ಕೆ ಮುಂಚೆ ಮನ್ಸೂರ್ ಅಲಿ ಖಾನ್ ಅವ್ರ ತಂದೆ ರೆಹಮಾನ್ ಖಾನ್ ಅವ್ರಿಗೆ ನಾನೇ ಹೇಳಿದೆ ಫೋನ್ ಮಾಡಿ, ಸರ್ ಮನ್ಸೂರ್ ಖಾನ್ ಟಿಕೆಟ್ ಬೇಡ, ಬಿಟ್ಬಿಡಿ, ಇನ್ನೊಬ್ರು ಯಾರೋ ಕೇಳ್ತಾ ಇದ್ದಾರೆ. ಆದರೆ ನಮಗೆ ಆಸೆ ಇತ್ತು
ನಲ್ಪಾಡಿಗೆ, ಮೊಹಮ್ಮದ್ ನಲ್ಪಾಡಿಗೆ ಸೀಟ್ ಸಿಗಬೇಕು ಅಂತ ಎಣ್ಣೆ ಹಾರಿಸಿ ಜನ ಸೇರಿದ್ದಾರೆ. ಅವನು ಸ್ವಲ್ಪ ಫೀಲ್ಡ್ ಬಡ್ಲಿ ನೋಡಿ ಯಾವಾಗ ಹೇಗಿರ್ತದೆ ಅಂತ ಬರ್ತಾನೆ, ಸ್ವಲ್ಪ ಸ್ಲೋ ಆಗಿ ಬರ್ತಾನೆ. ಏನು ಇವರು ಶಾಂತಿನಗರ್, ಅವನು ಸದ್ಯಕ್ಕೆ ಎಲ್ಲ ಕಡೆ ಇದ್ದಾನೆ. ಇಡೀ ಕರ್ನಾಟಕದಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಚೆನ್ನಾಗಿ ಬೆಳೆದಿದ್ದಾರೆ, ಎಲ್ಲ ಕಡೆ ಫಾಲೋವರ್ಸ್ ಇದ್ದಾರೆ. ಅವರು ಬರ್ತಾರೆ, ಯಾರಾದ್ರು ಪೇಪರ್ನಲ್ಲಿ ಸ್ಲೋ ಆಗಿದೆ, ಎಲ್ಲ ಸ್ಲೋ ಆಗಿಲ್ಲ, ಸ್ಲೋ ಅವರು ಅಂತ ಎಲ್ಲ ಕ್ಯಾಪ್ಚರ್ ಮಾಡೋಣ. ಇಲ್ಲ ರಜನಿಕಾಂತ್ ಪಿಕ್ಚರ್ சொல்றானே ಇದು ಲೇಟ್ ಆಗೋದಾದ್ರೆ ಲೇಟೆಸ್ಟ್ ಅವರು ಅಂತ. இப்போ இவர் சூப்பர் ஸ்டார், இவர் தான் எங்களுக்கு சாந்தி நகர் மக்கள் திலகமோ இவர் தான் எங்க இல்லையாப்பா? யார் மக்கள் திலகம்? அப்படி சொல்லு. கரெக்டியா சொல்லு ஜோரா. ஆனா இல்லப்பா, நான் சிவாஜி கணேசன். நான் நடிகர் திலகம்யா, நான் நடிகர் திலகம். ஏன்னா எம்ஜிஆர் சொல்லியிருக்காரு, யாரோ பாட்டு சொன்னீங்களே, என்ன சார் நீங்க? ஏமாறாதுன்னு சொன்னாரு. நான் சொல்றேன் உங்களுக்கெல்லாம், தூங்காத தம்பி தூங்காத. காலம் எப்படி வந்திருக்குன்னா தூங்க வேண்டியது இல்லை, நரேந்திர மோடியே தூங்கி வைக்கணும் நாங்க. ஏன்னா அந்த ஆளுக்கு இருக்கிற கர்வம், அந்த ஆளு அவர் எல்லாருமே சொன்னாங்க சம்விதானம் சேஞ்ச் பண்றேன், எல்லாம் சேஞ்ச் பண்றாங்க. அவன் இருந்தா இந்த நாட்டை வித்துடுவான். அச்சேதின்னு சொல்றாரு. யாருக்கு அச்சேதின் வந்தது? அதானி அம்பானி 2 பேர் தான். அது விட்டா பிஜேபிக்கு தான். எலக்ட்ரல் பாண்ட்ல பாருங்க எவ்வளவு பெரிய ஊழல் பண்ணிருக்காங்க. யாருமே பேச மாட்டேன்றாங்க. ஏன் இந்த கோதி மீடியா எல்லாம் எதுவுமே காட்ட மாட்டேன்றாங்க. நிறைய வாங்கியிருக்காங்க, கோடி இருப்பாங்க, கொள்ளை அடிச்சுட்டாங்க இந்த நாட்டை. இந்த வாட்டி 3 வாட்டி நாங்க பெங்களூர் சென்ட்ரல் தோத்துட்டோம். ஆனா காங்கிரஸ் ஒர்க்கர்ஸ் எல்லாருமே மனசுல என்ன இருக்குன்னா, என்னன்னா ஆகட்டும் இந்த வாட்டி மன்சூர் அலி கானை ஜெயிக்க வைக்கணும். இன்னொரு பிளாக் பிரசிடென்ட் சொன்ன மாதிரி நாங்க 71,000 ஓட்டு காங்கிரஸ் இதுல அசம்பிளி எலெக்ஷன் லீடிங்ல இருக்கிறோம். எனக்கு தெரிஞ்ச வரைக்கும் என்ஏ ஹாரிஸ் அவர் எலெக்ஷன்ல எவ்வளவு லீடு வந்துச்சு, அதோட அதிகமா லீடு இந்த கான்ஸ்டிடுவன்சியில பார்லிமெண்ட் கொடுப்பாரு. அதுல எதுவுமே டவுட்டே கிடையாது. ஆனா ಎನ್ಎ ಹ್ಯಾರಿಸ್ ಅವ್ರ ಮನ್ಸೂರ್ ಅವರೇ, ಇವ್ರು ಕೆಲಸ ಮಾಡೋ ರೀತಿನೇ ಬೇರೆ. ನಾನು ಹೋಗಿ ನೋಡಿದ್ದೀನಿ ಅವ್ರ ಮನೆ ಹತ್ರ. ಆಚೆ ಒಂದು ದೊಡ್ಡ ಇದು ಇದೆ, ಟೆಂಟು. 2-3 ಇಲ್ಲ, 100 ಮಿನಿಮಮ್ 100 ಚೇರ್ ಇರ್ಬೋದು. ಜನ ಬಂದು ಕೂತ್ಕೊಳ್ತಾರೆ. ಪ್ರತಿಯೊಬ್ಬರಿಗೆ 2-3 ಪೇಯಗಳಿದ್ರೆ ಅವರೇ ಅಟೆಂಡ್ ಮಾಡ್ತಾರೆ. ಏನ್ ಬೇಕು ಅಲ್ಲೇ ಸಾರ್ಟ್ ಔಟ್. ಆದ್ರೆ ಏನಿದ್ರೆ ಇವ್ರಿಗೆ ಯೂಟ್ಯೂಬ್ ಶೌಕಿ ಇಲ್ಲ, ಫೇಸ್ಬುಕ್ ನಲ್ಲಿ ಫೋಟೋ ಹಾಕೋ ಶೌಕಿ ಇಲ್ಲ, ಶೋ ಬಿಸ್ನೆಸ್ ಇಲ್ಲ ಇವ್ರ ಹತ್ರ. ಜನಗಳಿಗೆ ಲೋನ್ ಫೀಸ್ ಕಟ್ಟೋದು, ಸ್ಕಾಲರ್ಶಿಪ್ ಕೊಡೋದು, ಅಭಿವೃದ್ಧಿ ಕೆಲಸಗಳು ಮಾಡೋದು ಯಾವಾಗಲೂ ನೀವು ಮಾಡಬೇಕು. ಸ್ವಲ್ಪ ಅದು ನಿಮ್ಗೇನೋ ನೀವು ಹೀರೋ ತರ ಇದ್ದೀರ ಸ್ವಾಮಿ, ಮಾಡಿ ಜನರಿಗೆ ಗೊತ್ತಾಗ್ಬೇಕು. ಅಟ್ಲೀಸ್ಟ್ ನೀವು ನೋಡಿ ಬೇರೆಯವ್ರಿಗೂ ಶಾಂತಿನಗರಲ್ಲಿ ಇಷ್ಟು ಒಳ್ಳೆ ಕೆಲಸಗಳು ಆಗ್ತಾ ಇದೆ, ನಾವು ಮಾಡಬೇಕು ಅಂತ ಒಂದು ಆಸೆ ಬರ್ತದೆ. ಜನಗಳಿಗೆ ಗೊತ್ತಿಲ್ಲ, ಇಡೀ ರಾಜ್ಯಕ್ಕೆ ಗೊತ್ತಾಗ್ಬೇಕು ಶಾಂತಿನಗರಲ್ಲಿ ಯಾವ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ಬೇಕು. ಆಗಿದೆ BDA ಚೇರ್ಮನ್ ಆಗಿದೆ. ಅದರಿಂದ ನಂಬರ್ 1 MLA ಅಂತ ಒಂದು ಪಟ್ಟಣ ಕೊಟ್ಟಿಲ್ಲ. ಹೌದೌದು, ಅದು ಎರಡೇ ಮಾತು. ನಂಬರ್ 1 MLA, ನಂಬರ್ 1 ಮನುಷ್ಯ, ಬಂಗಾರದ ಮನುಷ್ಯ ಅಂತ ಹೇಳ್ತಾರೆ ನೋಡಿ. ಆ ಥರ ನಾನು ಹೇಳ್ತೀನಿ, ನನಗೆ 96ರಲ್ಲಿ 2 ಲಕ್ಷ ರೂಪಾಯಿ ಯಾರಿಗೆ ಕೊಡ್ತಾರೆ? ಇವರಿರ್ಲಿ, ಇವ್ರ ತಂದೆಯವರು ಅಹಮದ್ ಅವರು, ಅವ್ರ ಕೊಡುಗೆ ಏನಿದೆ, ಅಲ್ಲಮೀನ್ ಎಜುಕೇಶನ್ ಸೊಸೈಟಿ ಏನು ಇವತ್ತಿದೆ, ಇವ್ರ ತಂದೆದು ಕಾಂಟ್ರಿಬ್ಯೂಷನ್ ಸಾಕಷ್ಟಿದೆ. தெரியுமாண்ண? ஆமா, அதுக்குதான் இது ராஜா இன்னொன்று இருக்கு, இன்னொரு ராஜா குட்டி இருக்கு, புலி குட்டி வரும், அதுவும் வரும். ಈಗ ನಾವು
ಸಾಕಷ್ಟು ದೊಡ್ಡ ರೀತಿಯಲ್ಲಿ ನಾವು ಮನ್ಸೂರ್ ಅಲಿ ಖಾನ್ನ ಗೆಲ್ಲಿಸಬೇಕು. ಮನ್ಸೂರ್ ಅಲಿ ಖಾನ್ ಅವ್ರು ಸಾಕಷ್ಟು ಸ್ಕೂಲ್ಗಿದೆ, ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆಲ್ಲ, ಅದು ಬೆಂಗಳೂರಿನಲ್ಲಿ ಬಹುಶಃ 1 ಲಕ್ಷ ಸ್ಟೂಡೆಂಟ್ಸ್ ಇದ್ದಾರೆ. 40,000 ಮಕ್ಕಳು ಅವರು ಡೆಲ್ಲಿ ಪಬ್ಲಿಕ್ ಸ್ಕೂಲಲ್ಲಿ ಇದ್ದಾರೆ. ಸ್ಕೂಲ್ ಆಫ್ ಇಂಡಿಯಾ ಅಂತ ಒಂದು ಸ್ಕೂಲ್ ನಡೆಸ್ತಾರೆ. ಇವ್ರಿಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕಂತ ಅನ್ನೋ ತೀರ್ಮಾನ ಮಾಡಲಿಲ್ಲ, ಆದರೆ ಸಾಕಷ್ಟು ಜನ ಮಕ್ಕಳಿಗೆ ಸ್ಕಾಲರ್ಶಿಪ್ಸು, ಟೆಕ್ಸ್ಟ್ ಬುಕ್ಸ್, ನೋಟ್ ಬುಕ್ಸ್ ಎಲ್ಲ ಫ್ರೀಯಾಗಿ ಕೊಡಿಸಿದ್ದಾರೆ. ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂತ ಅವ್ರಿಗೆ ಮನಸ್ಸಲ್ಲೇ ಇರಲಿಲ್ಲ, ಆಗ ಮಾಡಿದ್ದಾರೆ. ಹಾಗೆ ನಾವು ಎಲ್ಲ ಸೇರಿ